ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಲಾಸ್ಟ್ ವೀಡಿಯೋಸ್ ಏನು ಅಪ್ಲೋಡ್ ಮಾಡಿದ್ದೀನೋ ಅದರಲ್ಲಿ ಹಲವಾರು ಜನಗಳು ಡೌಟ್ಸ್ ಕೇಳಿದರು. ಪ್ಲೀಸ್ ಮೇಡಮ್, ನಮ್ಮ ಪೆನ್ಷನ್ ಇದು, ನಮ್ಮ ಸ್ಯಾಲ್ರಿ ಇದು, ಅದನ್ನು ನೀವು ಸೆವೆಂತ್ ಪೇ ಕಮಿಷನಲ್ಲಿ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಹೇಳಿ ಅಂತ. ಸೊ ಅವ್ರುಗಳು ಕೇಳಿರೋ ಕ್ವಶನ್ಸ್ಗೆ ಆನ್ಸರನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಕಮೆಂಟ್ ಮಾಡಿ ಯಾಕೆ ತಿಳಿಸಿಲ್ಲ ಅಂದರೆ ಅದನ್ನು ಕಮೆಂಟಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಏನು ಅಂತ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ 6 ಜನರದ್ದು ತಿಳಿಸ್ತಾ ಇದ್ದೀನಿ, ನಾನು ಡೌಟ್ಸನ್ನು ಕ್ಲಿಯರ್ ಮಾಡ್ತಿದ್ದೀನಿ. ಇನ್ನು ಉಳಿದ ಜನರದ್ದು ನೆಕ್ಸ್ಟ್ ವೀಡಿಯೋಸಲ್ಲಿ ತಿಳಿಸ್ತೀನಿ. ಇಲ್ಲಾಂದರೆ ಇದು ವಿಡಿಯೋ ತುಂಬ ಲೆಂತ್ ಜಾಸ್ತಿ ಆಗಿಬಿಡುತ್ತೆ ಅಪ್ಲೋಡ್ ಮಾಡೋದಕ್ಕೆ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಇದು ಬರೀ ಯಾರು ಕ್ವಶನ್ ಕೇಳಿರ್ತಾರೋ ಅವ್ರಿಗೆ ಮಾತ್ರ ಯೂಸ್ ಆಗೋದಿಲ್ಲ, ಉಳ್ದವ್ರಿಗೂ ಕೂಡ ಯೂಸ್ ಆಗುತ್ತೆ. ಯಾಕಂದರೆ ನೀವು ಕೂಡ ಸಿಮಿಲರ್ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ಬೋದು ಅಥವಾ ಸಿಮಿಲರ್ ಡೌಟ್ ಇರ್ಬೋದು ನಿಮಗೆ. ಹಾಗಾಗಿ ಎಲ್ಲರಿಗೂ ಯೂಸ್ ಆಗುತ್ತೆ. ನೀವು ನೋಡಿ, ಹಾಗೂ ನಿಮ್ಮ ಕಲೀಗ್ಸ್ಗೂ ಕೂಡ ಇದನ್ನು ಫಾರ್ವರ್ಡ್ ಮಾಡಿ ಅವ್ರಿಗೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿ. ಮತ್ತು ಇದು ನಾನು ಇವಾಗ ಹೇಳ್ತಿರೋ ಡೌಟ್ಸ್ ಅಥವಾ ಕ್ಯಾಲ್ಕುಲೇಷನ್ ಏನು ರಾಜ್ಯ ಸರ್ಕಾರಿ ನೌಕರರು ಯಾರ್ಯಾರು ಇದ್ದೀರೋ ಅವರ ಸ್ಪೆಸಿಫಿಕ್ ಡೌಟ್ಸ್ಗಳನ್ನೇ ನಾನು ತಗೊಂಡು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಕೇಂದ್ರ ಸರ್ಕಾರಿ ನೌಕರರ ಡೌಟ್ಸ್ ಬಗ್ಗೆ ನಾನು ಇನ್ನೊಂದೇನೋ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಹಾಗೂ ಇದುವರೆಗೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿ. ಆವಾಗ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನಿಮಗೆ ಗೊತ್ತಾಗುತ್ತೆ. ಮತ್ತು ನೀವೇ ನೋಡ್ತಿರ್ಬೋದು ನಾನು ಎಷ್ಟು ನಿಮ್ಮ ಕಮೆಂಟ್ಸ್ಗಳಿಗೆ ರೆಸ್ಪಾಂಡ್ ಮಾಡ್ತೀನಿ ಅಂತ. ಸೊ ಹಲವಾರು ವಿಡಿಯೋಸ್ಗಳಲ್ಲಿ ಕಮೆಂಟ್ಗಳನ್ನು ಹಾಗೆ ಬಿಟ್ಬಿಡ್ತಾರೆ. ಬಟ್ ನಾನು ಯಾವುದೇ ಡೌಟ್ ಕೇಳಿದ್ರೂ ಅದನ್ನು ಕ್ಲಿಯರ್ ಮಾಡೋಕ್ಕೆ ನನ್ನಿಂದ ಆದಷ್ಟು ಟ್ರೈ ಮಾಡ್ತೀನಿ. ಮೊದಲನೇದಾಗಿ ಇವಾಗ ಟಾಪಿಕಿಗೆ ಬರೋಣ. ಮೊದಲನೇದಾಗಿ KM ಶಶಿಧರ್ ಅವರು ಕೇಳಿದರು, ಮೇಡಮ್ ಹಲವಾರು ವೀಡಿಯೋಸ್ಗಳಲ್ಲಿ ಎಲ್ಲರೂ ನ್ಯೂ ಬೇಸಿಕ್ ಪೇನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ABC ಫಾರ್ಮುಲಾ, E+B+C ಫಾರ್ಮುಲಾ ಅಂತ ಹೇಳ್ತಾ ಇದ್ದಾರೆ. ಏನು ಅಂತ ಕ್ಲಿಯರಾಗಿ ಅರ್ಥ ಆಗ್ತಿಲ್ಲ, ಪ್ಲೀಸ್ ತಿಳಿಸಿ. ನನಗೆ ಉತ್ತರ ಸಿಕ್ಕಿಲ್ಲ ಅಂತ ಕಾಂಟ್ಯಾಕ್ಟ್ ನಂಬರ್ ಕೂಡ ತಿಳಿಸಿದ್ರು. ಸೊ ಅವರು ಕ್ವರಿನ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಸೊ ಏನು ABC ಫಾರ್ಮುಲಾ ಏನಿದೆಯೋ ಅದು ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ತಿಳಿಸಿದಂತೆ ಈ ಸಲದ ನಿಮ್ಮ ಸ್ಯಾಲ್ರಿ ಏನು ಕ್ಯಾಲ್ಕುಲೇಟ್ ಆಗುತ್ತೆ ಅದು 3 ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನೇ ABC ಫಾರ್ಮುಲಾ ಅಂತ ಹೇಳ್ಬಿಟ್ಟು ಕಾಂಪ್ಲಿಕೇಟ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಅದು ಏನಂದರೆ, ಫಸ್ಟ್ ಒನ್ನು ಬೇಸಿಕ್ ಪೇ. ನಿಮ್ಮ ಬೇಸಿಕ್ ಪೇ ಇದುವರೆಗೆ ಏನು ನಿಮಗೆ ಬೇಸಿಕ್ ಪೇ, ಮತ್ತು ನಾನು ಹೇಳ್ತಿದ್ದೆ ನೋಡಿ, ಇದು ಸ್ಯಾಲ್ರಿ ಅಲ್ಲ, ಬೇಸಿಕ್ ಪೇ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಲಾಸ್ಟ್ ಸ್ಯಾಲ್ರಿ ಸಿಗ್ತಿರೋದ್ರಲ್ಲಿ ಬ್ರೇಕ್ ಡೌನ್ ಇರುತ್ತೆ, ಬೇಸಿಕ್ ಪೇ ಪ್ಲಸ್ DA ಆ ಥರ, ಮತ್ತು ಅಲವೆನ್ಸಸ್ ಆ ಥರ. ನಿಮ್ಮ ಲಾಸ್ಟ್ ಬೇಸಿಕ್ ಪೇನ ನೀವು ತೊಗೊಬೇಕು, ಪ್ಲಸ್ 31% ಅದ್ರ ಮೇಲೆ DA ಹೈಕ್ ಅಪ್ಲೈ ಆಗುತ್ತೆ, ಪ್ಲಸ್ 27.5% ಫಿಟ್ಮೆಂಟ್ ಅಪ್ಲೈ ಆಗುತ್ತೆ. ಇದೇ A+B+C ಫಾರ್ಮುಲಾ. ಈ ಮೂರನ್ನು ಆ್ಯಡ್ ಮಾಡಿದರೆ ನಿಮಗೆ ಇವಾಗದು ಸ್ಯಾಲ್ರಿ ಸಿಗುತ್ತೆ, ಬೇಸಿಕ್ ಪೇ ಅಲ್ಲ. ಇವಾಗ ಓಲ್ಡ್ ಬೇಸಿಕ್ ಪೇ ಪ್ಲಸ್ 31% DA ಪ್ಲಸ್ 27.5% ಫಿಟ್ಮೆಂಟ್, ಇದು ಮೂರನ್ನು ಆ್ಯಡ್ ಮಾಡಿದಾಗ ನ್ಯೂ ಬೇಸಿಕ್ ಪೇ ಸಿಗುತ್ತೆ, ನ್ಯೂ ಸ್ಯಾಲ್ರಿ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ಉಷಾ ಕೃಷ್ಣ ಅನ್ನೋರು ಕೇಳಿದರು, ಮ್ಯಾಮ್ ನಂದು ಕರೆಂಟ್ ಪೆನ್ಷನ್ನು 18,801 ರೂಪೀಸ್ ಇದೆ, ನ್ಯೂ ಪೆನ್ಷನ್ ಎಷ್ಟಾಗುತ್ತೆ ಅಂತ. ಸೊ ನಾನು ಆಲ್ರೆಡಿ ಹೇಳಿರೋ ಮೆಥಡ್ ಪ್ರಕಾರ ನಿಮ್ಮ ಪೆನ್ಷನ್ಗೆ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. 18,801 ರೂಪಾಯಿ ಬೇಸಿಕ್ಕು, ಪ್ಲಸ್ ಅದಕ್ಕೆ 31% DA ಅಂದರೆ 5,828 ರೂಪಾಯಿ ಆಗುತ್ತೆ, ಪ್ಲಸ್ ಅದಕ್ಕೆ 27.5% ಫಿಟ್ಮೆಂಟ್ ಅಂದರೆ 5,170 ರೂಪಾಯಿ ಆಗುತ್ತೆ. ಸೊ ಇದಿಷ್ಟನ್ನು ಟೋಟಲ್ ಮಾಡಿದಾಗ ನಿಮ್ಮ ಹೊಸ ಪೆನ್ಷನ್ 29,799 ರೂಪಾಯಿ ಆಗುತ್ತೆ. ಸೊ ಈ ಕ್ಯಾಲ್ಕುಲೇಷನ್ ಕ್ಲಿಯರ್ ಇದೆ ಅಂತ ಅಂದ್ಕೊತೀನಿ. ಸೊ ಇದು ಏನಾಗಿರುತ್ತೆ, ನಿಮ್ಮದು 18,000 ಬೇಸಿಕ್ ಪೇ ಆಗಿದ್ದರೆ ಈ ಪೆನ್ಷನ್, ಹೊಸ ಪೆನ್ಷನ್ ನಿಮಗೆ ಸಿಗಲಿದೆ. ನೆಕ್ಸ್ಟು TK ಅನಂತ್ ಅನ್ನೋರು ಕೇಳಿದರು, ನಾವು ಇವಾಗ ಓಲ್ಡ್ ಬೇಸಿಕ್ ಪೇನ ಕನ್ಸಿಡರ್ ಮಾಡಬೇಕಾ ಅಥವಾ ನ್ಯೂ ಬೇಸಿಕ್ ಪೇನ ಕನ್ಸಿಡರ್ ಮಾಡಬೇಕಾ ಈ 7th ಪೇ ಕ್ಯಾಲ್ಕುಲೇಷನ್ಗೆ ಅಂತ. ಸೊ ಅವರು ಡೌಟನ್ನು ನಾನು ಕ್ಲಿಯರ್ ಮಾಡ್ತಿದ್ದೀನಿ. ನೀವು ಏನಾಗುತ್ತೆ, ನಿಮಗೆ 7th ಪೇ ಕ್ಯಾಲ್ಕುಲೇಷನಲ್ಲಿ ನ್ಯೂ ಬೇಸಿಕ್ ಪೇ ಸಿಗುತ್ತೆ, ಆದರೆ ನೀವು ನ್ಯೂ ಸ್ಯಾಲ್ರಿನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಓಲ್ಡ್ ಬೇಸಿಕ್ ಪೇಯನ್ನು ಕನ್ಸಿಡರ್ ಮಾಡಬೇಕು. ಓಲ್ಡ್ ಬೇಸಿಕ್ ಪೇ ಪ್ಲಸ್ 31% DA ಪ್ಲಸ್ 27.5% ಫಿಟ್ಮೆಂಟ್ ಆದಾಗ ನಿಮ್ಮ ಸ್ಯಾಲ್ರಿ ನ್ಯೂ ಬೇಸಿಕ್ ಪೇ ಅಥವಾ ನ್ಯೂ ಸ್ಯಾಲ್ರಿ ನಿಮಗೆ ಸಿಗಲಿದೆ. ನೆಕ್ಸ್ಟು ಯತಿರಾಜನ್ ಅನ್ನೋರು ಕೇಳಿದರು, ನನ್ನ ಕರೆಂಟ್ ಬೇಸಿಕ್ ಪೇ
ಪೆನ್ಷನ್ ಇದ್ದು 75,300 ಇದೆ. ಹಾಗಾದರೆ ನ್ಯೂ ಸ್ಯಾಲ್ರಿ ಅಥವಾ ನ್ಯೂ ಪೆನ್ಷನ್ ಎಷ್ಟಾಗುತ್ತೆ ಅಂತ. ಸೊ ಅವರ ಎಕ್ಸಾಂಪಲನ್ನು ನಾನು ತಗೊಂಡು ಇಲ್ಲಿ ಸಾಲ್ವ್ ಮಾಡಿದ್ದೀನಿ. 75,300 ಪ್ಲಸ್ ಅದರ 31% ಡಿ ಅಂದರೆ 23,343 ಆಗುತ್ತೆ. ಪ್ಲಸ್ ಅದರ 27.5% ಫಿಟ್ಮೆಂಟ್ ಅಂದರೆ 20,707 ಆಗುತ್ತೆ. ಸೊ ಟೋಟಲ್ ಪೆನ್ಷನ್ ಬಂದು 1,19,350 ರೂಪೀಸ್ ಇದೆ ಆಗುತ್ತೆ. ಸೊ ಇನ್ನೊಂದು ವಿಷಯ ಏನಂದರೆ ಮ್ಯಾಕ್ಸಿಮಮ್ ಪೆನ್ಷನ್ 1,25,000 ಅಷ್ಟೇವರೆಗೆ ಹೋಗೋದು, ಅದಕ್ಕಿಂತ ಜಾಸ್ತಿ ಮಾಡಲ್ಲ. ಸೊ ಯಾರ್ಯಾರು ಕ್ಯಾಲ್ಕುಲೇಷನ್ 1,25,000 ಎಕ್ಸೀಡ್ ಆಗುತ್ತೋ ಅವರಿಗೆ ಅದನ್ನು ರೌಂಡ್ ಆಫ್ ಮಾಡಿ 1,25,000 ಕೊಡೋದು. ಸೊ ಹಾಗಾಗಿ ನಿಮ್ಮದು ಮ್ಯಾಕ್ಸಿಮಮ್ ಹತ್ತಿರ ಬರ್ತಾಯಿದೆ. ಆದರೆ 1,25,000 ಒಳಗಡೆ ಇರೋದ್ರಿಂದ ನಿಮಗೆ 1,19,350 ಅಂದರೆ 1,19,350 ರೂಪಾಯಿ ಹೊಸ ಪೆನ್ಷನ್ ಆಗಿರುತ್ತೆ ನಿಮ್ಮದು. ನೆಕ್ಸ್ಟು ಶಿವಲೀಲಾ ಅನ್ನೋರು ಕೇಳಿದರು, ಇವಾಗ ಎಲ್ಲರೂ ಇಂಟರ್ರೇಮ್ 17% ಅಂತ ಘೋಷಣೆ ಮಾಡಿದ್ರಲ್ವ, ಅದು ಏನಾಗುತ್ತೆ, ಆ ಕ್ಯಾಲ್ಕುಲೇಷನ್ ಏನಾಗುತ್ತೆ ಅಂತ. ಸೊ ಏನಂದರೆ ನಿಮ್ಮ ಈ 27.5% ಫಿಟ್ಮೆಂಟ್ ಏನಿದೆಯೋ ಅದರಲ್ಲೇ ಆ 17% ಇನ್ಕ್ಲೂಸಿವ್ ಆಗಿದೆ. ಅಂದರೆ 27.5%ಅಲ್ಲೇ ಆ 17% ಕೂಡ ಸೇರಿಕೊಂಡಿದೆ. ಹಾಗಾಗಿ ಎಕ್ಸ್ಟ್ರಾ 17% ಇದರ ಮೇಲೆ ಏನು ಸಿಗಲ್ಲ. ಲಾಸ್ಟ್ ನಿಮ್ಮ ಬೇಸಿಕ್ ಪೇ ಪ್ಲಸ್ 31% ಟಿ ಎ ಪ್ಲಸ್ 27.5% ಫಿಟ್ಮೆಂಟ್ ಇಷ್ಟೇ ಸಿಗೋದು. 17% ಏನು ಅನ್ನೋದಿದೆ ಅದು ನಿಮ್ಮ 27.5%ಅಲ್ಲೇ ಇನ್ಕ್ಲೂಡ್ ಆಗಿದೆ. ಸೊ ಈ ಡೌಟ್ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟು ರಾಜಪ್ಪ ಜೇಮ್ಸ್ ಅನ್ನೋರು ಕೇಳಿದರು, ನನ್ನ ಕರೆಂಟ್ ಪೆನ್ಷನ್ ಅಥವಾ ಬೇಸಿಕ್ ಪೇ 34,225 ಇದೆ, ಪ್ಲೀಸ್ ಹೊಸ ಪೆನ್ಷನ್ ಕ್ಯಾಲ್ಕುಲೇಟ್ ಮಾಡಿ ಅಂದ್ಬಿಟ್ಟು. ಸೊ ಹೊಸ ಪೆನ್ಷನ್ ಏನಾಗುತ್ತೆ ಅಂದರೆ 34,225 ರೂಪೀಸ್ ಪ್ಲಸ್ ಅದರ ಮೇಲೆ 31% ಡಿ ಅಂದರೆ 10,609 ಪ್ಲಸ್ ಅದರ ಮೇಲೆ 27.5% ಅಂದರೆ 9,411 ರೂಪೀಸ್. ಸೊ ಟೋಟಲ್ ನಿಮ್ಮ ಹೊಸ ಪೆನ್ಷನ್ ಬಂದು 54,245 ರೂಪೀಸ್ ಆಗುತ್ತೆ. ಅಂದರೆ 54,245 ರೂಪಾಯಿ ಇದು ನಿಮ್ಮ ಹೊಸ ಪೆನ್ಷನ್ ಆಗಿರುತ್ತೆ. ಸೊ ಈ ಕ್ಯಾಲ್ಕುಲೇಷನ್ ಎಲ್ಲನೂ ನೀವು ಏನು ಅಮೌಂಟ್ ಮೆನ್ಷನ್ ಮಾಡಿದ್ದೀರೋ ಅದು ನಿಮ್ಮ ಲಾಸ್ಟ್ ಬೇಸಿಕ್ ಪೇ ಅಂತ ಕನ್ಸಿಡರ್ ಮಾಡಿರೋದು, ಲಾಸ್ಟ್ ಸ್ಯಾಲ್ರಿ ಅಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಲಾಸ್ಟ್ ಸ್ಯಾಲ್ರಿ ಅಥವಾ ಪೆನ್ಷನ್ 18,000 ಸಿಗ್ತಿದ್ರೆ ಬೇಸಿಕ್ ಪೇ ಅದಕ್ಕಿಂತ ಕಡಿಮೆ ಆಗಿರುತ್ತೆ. ಸೊ ಏನು ಬೇಸಿಕ್ ಪೇ ಇರುತ್ತೋ ಅದನ್ನು ತಗೊಂಡು ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, ಆವಾಗ ನಿಮಗೆ ಕರೆಕ್ಟ್ ವ್ಯಾಲ್ಯೂ ಸಿಗುತ್ತೆ. ಸೊ ಏನೇನು ನಾನು ಡೌಟ್ಸ್ ಕ್ಲಿಯರ್ ಮಾಡಿದ್ದೀನೋ ಅದು ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಹಲವಾರು ಜನಗಳು ಡೌಟ್ಸನ್ನು ಕೇಳಿದ್ದೀರಾ, ಅದನ್ನು ನಾನು ನೆಕ್ಸ್ಟ್ ಪಾರ್ಟ್ 2 ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ ಇದು ತುಂಬ ಲೆಂತಿ ಆಗ್ತಾಯಿದೆ. ಸೊ ಇದು ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.